ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ಓದಿದ್ವಿ, ನೆನಪಿದೆಯಾ? ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಬಗ್ಗೆ ಓದಿದ್ವಿ. ವ್ಯಂಜನಗಳಿದ್ವು, ಆ ವ್ಯಂಜನಗಳ ಜೊತೆ ಸ್ವರಗಳನ್ನು ಸೇರಿಸ್ಬಿಟ್ರೆ ಏನಾಗ್ತಿದ್ವು? ಆ ವ್ಯಂಜನಗಳ ಜೊತೆಗೆ ಸ್ವರವನ್ನು ಸೇರಿಸಿದರೆ ಗುಣಿತಾಕ್ಷರ ಆಗ್ತಿದ್ವು. ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಾವು ನೋಡೋದು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಂದರೆ ಒತ್ತಕ್ಷರಗಳು. ಅರ್ಥ ಆಯ್ತಾ? ಒತ್ತಕ್ಷರಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಕೇಳಿದಿರಲ್ವಾ ಒತ್ತಕ್ಷರಗಳಂತೆಲ್ಲರೂ? ಗೊತ್ತಮ್ಮ? ಸೊ ಒತ್ತಕ್ಷರದಲ್ಲಿ ಏನಾಗ್ತದೆ ಅಂದರೆ, ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಸೇರಿದ್ರೆ ಅದು ಸಂಯುಕ್ತಾಕ್ಷರ. ಯುಕ್ತ ಅಂದರೆ ಕೂಡೋದು. ಸೊ ಸಂಯುಕ್ತಾಕ್ಷರಗಳು ಅಂದರೆ ಒಂದು ವ್ಯಂಜನ ಮತ್ತು ಇನ್ನೊಂದು ವ್ಯಂಜನದ ಉಚ್ಚಾರಣೆ ಎರಡು ಜೊತೆಗೆ ಬಂತಂದರೆ ಅವಾಗ ಏನಂತೀವಿ ನಾವು? ಅದನ್ನು ಸಂಯುಕ್ತಾಕ್ಷರಗಳು. ಆದರೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ಥರವಿದ್ದದ. ಮತ್ತೆ ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು, ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು ಅಂತ ನೋಡೋಣ. ಸಜಾತಿ ನೋಡಿ, ಸಂಯುಕ್ತಾಕ್ಷರಗಳಂತೂ ಗೊತ್ತಿದ್ದಾವೆ ನಿಮಗೆ. ಒತ್ತಕ್ಷರಗಳು ಗೊತ್ತಿದೆಯಲ್ವಾ? ಎಲ್ಲರಿಗೂ ಗೊತ್ತಿದೆ. ನೋಡಿದ್ರೆ ಇದು ಗೊತ್ತಿದೆಯಲ್ಲಪ್ಪ. ಇದು ಸ್ವಲ್ಪ ಅದೇ ಅಕ್ಷರದ ಥರ ಇಲ್ಲದೇ ಇರುವ ಭಿನ್ನವಾಗಿರುವ ಅಕ್ಷರಗಳು ಯಾವಿದ್ದಾವೆ? ಭಿನ್ನವಾಗಿ ಯಾವಿದ್ದಾವೆ ನೋಡ್ರಿ. ಎಲ್ಲಿದೆ? ತ ಮತ್ತು ರ ಅರ್ಧವತ್ತು, ಆಮೇಲೆ ನ, ಲ ಇಲ್ಲಿದೆ, ಲ ಬರ್ತದೆ. ಆಮೇಲೆ ಯಾ ಇದೆ, ಮಾ ಇದೆ. ಮತ್ತೆ ಯಾರಿದ್ದಾರೆ? ಶ ಕರೆಕ್ಟ್ ಐತಪ್ಪ. ಅದೇ ಥರ ಅದರ ಚಿಕ್ಕ ಮರಿ ಇದೆ ಕೆಳಗೆ, ಹೌದಲ್ವಾ? ಅರ್ಧರಾವತ್ತು, ಸೂರ್ಯ, ಕಾರ್ಯ. ಸೊ ಅದಕ್ಕೆ ಅರ್ಧರಾವತ್ತು ಕೊಡ್ತೀವಿ ನಾವು, ಗೊತ್ತದಲ್ವಾ? ಸೊ ಇವು ಸಂಯುಕ್ತಾಕ್ಷರಗಳು ಮಕ್ಕಳೇ. ಸಂಯುಕ್ತಾಕ್ಷರಗಳಲ್ಲಿ ನಾವು ಹೇಳಿದಂತೆ ಸಜಾತಿ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳಿದ್ದಾವೆ. ಸಜಾತಿ ಸಂಯುಕ್ತಾಕ್ಷರಗಳು ಹೇಗೆ ಬರ್ತವೆ? ಈ ಥರ ಬರ್ತವೆ ನೋಡ್ರಿ. ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಅಕ್ಕ ಏನು ಸಜಾತಿ ಸಂಯುಕ್ತಾಕ್ಷರ ಅಂದರೆ, ಅದಕ್ಕೆ ಯಾವ ಅಕ್ಷರ ಇರುತ್ತಲ್ಲ ಅದಕ್ಕೆ ಅದರದ್ದೇ ಆದ ಒತ್ತಕ್ಷರ ಬಂದಿರಬೇಕು. ಅದಕ್ಕೇನಂತೀವಿ? ಸಜಾತಿ. ಒಂದೇ ಜಾತಿ, ಒಂದೇ ಥರ ಜಾತಿ. ಮೇಲ್ಗಡೆ ಕ, ಕೆಳಗಡೆ ಯಾವತ್ತು? ಕವತ್ತು. ಕಗೆ ಕಾವತ್ತು, ಸಜಾತಿ. ಅರ್ಥ ಆಯ್ತಾ? ಅಪ್ಪ ಪಾಗೆ ಪಾವತ್ತು, ಸಜಾತಿ. ಅಮ್ಮ ಮಾಗೆ ಮಾವತ್ತು, ಕ್ಷಮಿಸಿ, ಮಾಗೆ ಮಾವತ್ತು, ಸಜಾತಿ. ಉತ್ತರ ತಗೆ ತಾವತ್ತು, ಸಜಾತಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅದರದ್ದೇ ಆದ ಒತ್ತಕ್ಷರಗಳನ್ನು ಕೊಟ್ಟಿದ್ರೆ ಅವಕ್ಕೆಲ್ಲವಕ್ಕೂ ನಾವೇನಂತ ಕರಿತೀವಿ? ಸಜಾತಿ ಒತ್ತಕ್ಷರಗಳು. ಕಪ್ಪು ಪಾಗೆ ಯಾವತ್ತಿದೆ? ಪಾವತ್ತು. ಮುತ್ತು ತಾಗೆ ತಾವತ್ತು. ಮೆತ್ತೆ ತಾಗೆ ತಾವತ್ತು. ಅಚ್ಚ ಕಟ್ಟು ತಾಗೆ ತಾವತ್ತು. ಹುಬ್ಬು, ಮಡ್ಡಿ, ಸುಣ್ಣ, ಹಗ್ಗ, ಚಿಕ್ಕ, ಹೊಟ್ಟೆ, ಬಡ್ಡಿ, ಮೊಗ್ಗು, ಮುದ್ದು, ಬಳ್ಳಿ. ನೋಡ್ತಾ ಇದ್ದೀರಾ? ಆ ಅಕ್ಷರಗಳಿಗೆ ತಮ್ಮದೇ ಆದ ಒತ್ತಕ್ಷರಗಳೇ ಇದ್ದಾವೆ. ಬೇರೆ ಇನ್ನೊಂದು ವ್ಯಂಜನದ ಒತ್ತಕ್ಷರ ಇಲ್ಲ, ತನ್ನದೇ ಆದ ಒತ್ತಕ್ಷರ ಇದೆ. ಹೌದಾ? ಒಂದು ವ್ಯಂಜನಕ್ಕೆ ತನ್ನದೇ ಆದ ವ್ಯಂಜನದ ಒತ್ತಕ್ಷರ ಸಂಯುಕ್ತಾಕ್ಷರ ಬಂತಂದ್ರೆ ಅದಕ್ಕೇನಂತೀವಿ ನಾವು? ಸಜಾತಿ ಸಂಯುಕ್ತಾಕ್ಷರ. ಅರ್ಥ ಆಯ್ತಾ? ಸಜಾತಿ ಸಂಯುಕ್ತಾಕ್ಷರ. ಅದೇ ನಾವು ಮುಂದೆ ಈಗ ನೋಡಿ, ಸಜಾತಿ ಸಂಯುಕ್ತಾಕ್ಷರದಲ್ಲಿ ಸ್ವಲ್ಪ ಇದನ್ನು ಬಿಡಿಸಿ ಬರಿಬೋದಾ ನಾವು? ಇದನ್ನು ಬಿಡಿಸಿ ಬರೆಯೋಣವಾ? ಈ ಕ ಅಂತ ಇದೆಯಲ್ಲ, ಇದನ್ನೇನಂತ ಬಿಡಿಸಿ ಬರಿಬೋದು ನಾವು? ಕ, ಅದಕ್ಕೆ ಇನ್ನೊಂದು ವ್ಯಂಜನ ಕ, ಹೌದಾ? ಮತ್ತು ಕೊನೆಗೆ ಯಾವುದಿದೆ ಇಲ್ಲಿ? ಸ್ವರ ಯಾವುದಿದೆ? ಅ, ಹೌದಲ್ವಾ? ಕ ಪ್ಲಸ್ ಅ ಏನಾಗ್ತದೆ ಅವಾಗದು? ಖ. ಏನಾಗುತ್ತೆ ಅವಾಗದು? ಕಾಗೆ ಕಾವತ್ತಾಗುತ್ತೆ. ಒಪ್ತೀರಾ? ಅರ್ಥ ಆಗ್ತಿದೆಯಾ? ಮುಂಚೆ ಮಕ್ಕಳೇ ನೋಡ್ರಿ, ಬರೀ ಕಾ ಬರಿಬೇಕಂದ್ರೆ ಹೆಂಗೆ ಬರೀತಿದ್ರಿ? ಬರೀ ಕಾ ಬರಿಬೇಕಂದ್ರೆ ಗುಣಿತಾಕ್ಷರಗಳು ನೆನಪಿದಾವ? ಗುಣಿತಾಕ್ಷರಗಳು ಒಂದು ಕಗೆ ಒಂದು ಅ ಸೇರಿಸ್ಬಿಟ್ರೆ ಕ ಆಗ್ತಿತ್ತು, ಹೌದಾ? ಇನ್ನೊಂದು ಒತ್ತಕ್ಷರ ಬರಬೇಕು ಅಂದರೆ ಇದಕ್ಕೆ ಇನ್ನೊಂದು ಕ ಸೇರಿಸಿರ್ಬೇಕು. ಎರಡು ಸರಿ ಕ ಸೇರಿಸಿದ್ರೆ ಕ ಅಂತ ಒತ್ತಿರಲ್ಲ, ಕಾಗೆ ಕಾವತ್ತು ಅಂತ. ಎಸೋರ್ನೋ? ಈ ಥರ ಗುಣಿತಾಕ್ಷರಗಳನ್ನು ಸ್ವಲ್ಪ, ಈ ಥರ ಸಂಯುಕ್ತಾಕ್ಷರಗಳನ್ನು ಸ್ವಲ್ಪ ಬಿಡಿಸಿ ಬರೆಯೋಣ. ಇದನ್ನೇನಂತ ಬರಿಬೋದಪ್ಪ? ಮೊದಲು ಏನು ವ್ಯಂಜನ ಯಾವುದಿದೆ? ಪ ಅರ್ಧಪ್ಪ ಅಲ್ವಾ? ಪ್ಲಸ್ ಅದಕ್ಕೆ ಯಾವುದಿದೆ ಒತ್ತಕ್ಷರ? ಅದಕ್ಕೂ ಮತ್ತೆ ಸಜಾತಿ ಒತ್ತಕ್ಷರ ಇದೆ ಪ. ಮತ್ತೆ ಯಾವ ಸ್ವರ ಇದೆ? ಅ ಇದೆ ತಾನೆ? ಆವಾಗಲೇ ತಾನೆ ಎಲ್ಲ ಸೇರಿ ಏನಾಗಕ್ಕೆ ಸಾಧ್ಯ? ಅದು ಪ ಆಗಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಾ? ವೆರಿ ಗುಡ್. ಅಮ್ಮ, ಇದಕ್ಕೆ ಏನಂತ ಮಾಡ್ಬೋದು ನಾವು? ಮ, ಅದಕ್ಕೆ ಮಾವತ್ತು ಪ್ಲಸ್ ಯಾವ ಸ್ವರ ಇದೆ? ಅ, ಹೌದಲ್ರಿ? ಅಮ್ಮ, ಅವಳಿಗೆ ಏನಂತ ಬರಿಬೋದು?
ಅಮ್ಮ ಅಂತ ಈ ಥರ ಬರಿಬೋದು. ಅರ್ಥ ಆಯ್ತಾ? ಸರಿನಾ ಮಕ್ಕಳೇ? ಮುಂದಿನ ಪ್ರಶ್ನೆ. ಉತ್ತರ ಸಜಾತಿ ಒತ್ತಕ್ಷರ ಇಲ್ಲಿದೆ. ಸಜಾತಿ ಸಂಯುಕ್ತಾಕ್ಷರ ತ. ಇದನ್ನು ಬಿಡಿಸಿ ಬರೆಯೋಣ. ತಗೆ ತಾವತ್ತಿದೆ, ಹೌದಾ? ಪ್ಲಸ್ ಯಾವ ಸ್ವರ ಇದೆ? ಆ. ಇದನ್ನು ನಾವು ತಾಗೆ ತಾವತ್ತು ಅಂತ ಬರಿಬೋದಾ ಈ ಥರ? ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿಲ್ವಾ? ಹೂ ಎಲ್ಲೋಯ್ತು ಸರ್, ರಾ ಎಲ್ಲೋಯ್ತು? ಅದು ಬೇಡ, ಹೂ ಬೇಡ, ರಾ ಬೇಡ. ನಾವು ಸಜಾತಿ ಸಂಯುಕ್ತ ಅಕ್ಷರನ ಮಾತ್ರ ಹುಡುಕ್ತಿದ್ದೀವಿ, ಪದನಲ್ಲ. ಸಂಯುಕ್ತ ಅಕ್ಷರ ಮಾತ್ರ ಮಾತಾಡ್ತಾ ಇದ್ದೀವಿ. ಸರಿನಪ್ಪ? ಆಯಿತಾ? ಸಂಯುಕ್ತ ಅಕ್ಷರನ ಮಾತ್ರ ಮಾತಾಡಿಸ್ತಾ ಇದ್ದೀವಿ. ಹಾಂ. ಪು, ಕಪ್ಪು. ಮೊದಲು ಯಾವುದು ವ್ಯಂಜನ ಇದೆ? ಪ. ಪ ಪ ಇರೋದು ವ್ಯಂಜನ. ಪ್ಲಸ್ ಅದಕ್ಕೆ ಯಾವ ಒತ್ತು ಕೊಟ್ಟಿದ್ದಾರೆ? ಅದಕ್ಕೂ ಪಾವತ್ತೆ ಕೊಟ್ಟಿದ್ದಾರೆ ಅರ್ಧಪ್ಪ. ಯಾವ ಸ್ವರ? ಸ್ವರ ಯಾವುದು? ಎಂಥ ಸ್ವರ ಅದು? ಹ್ರಸ್ವ ಸ್ವರ. ಉ ಹ್ರಸ್ವ ಸ್ವರ ತಾನೇ? ಇದೆಲ್ಲ ಸರ. ಪಾಗೆ ಪಾವತ್ತು, ಉ, ಪು. ಕರೆಕ್ಟಾ? ಕಪ್ಪು, ಕಪ್ಪು. ಹಾಗೆ ತಾನೇ ಕಪ್ಪು ಬರ್ಲಿಕ್ಕೆ ಸಾಧ್ಯ. ಕರೆಕ್ಟ್ ಆಯ್ತಪ್ಪ. ಬಿಡಿಸಿ ಬರೀದಿದ್ದು ಗೊತ್ತಾಗ್ತಿದೆ ಎಲ್ಲರಿಗೂ? ಡೌಟ್ ಇರಬಾರ್ದು ಇದರಲ್ಲಿ. ನೀವೇ ಸ್ವಂತ ಮಾಡಕ್ಕೆ ಬರ್ಬೇಕು ಇಷ್ಟೊತ್ತಿಗೆ. ಮುತ್ತು. ಸೊ ಇದನ್ನು ಬಿಡಿಸಿ ಬರೆಯೋದಾದ್ರೆ ಏನಂತ ಬರೀತೀರಿ? ಮೊದಲು ವ್ಯಂಜನ ತಾಗೆ ತಾವತ್ತು. ಸ್ವರ ಯಾವುದು? ಸ್ವರ ಕೊನೆಗೆ ಬರ್ತದೆ. ಸ್ವರ ಯಾವಾಗಲೂ ಕೊನೆಗೆ ಬರ್ತಾವೆ, ನೆನಪಿರಲಿ. ಸ್ವರ ಯಾವುದು? ಉ. ಎಂಥ ಸ್ವರ? ಉ. ಎಂಥ ಹ್ರಸ್ವ ಸ್ವರ. ಎಲ್ಲ ಸೇರಿ ಏನಾಗುತ್ತೆ? ತು. ಮುತ್ತು, ಮುತ್ತು. ಅರ್ಥ ಆಯ್ತಾ? ಉಚ್ಚಾರಣೆ ಹೆಂಗೆ ಮಾಡ್ತೀರಾ ಮಕ್ಕಳೇ? ಇದರದ್ದು ಉಚ್ಚಾರಣೆ ಹೆಂಗೆ ಮಾಡ್ತೀರಾ? ಮೊದಲು ಈ ಅಕ್ಷರ ಬರುತ್ತೆ, ಮೂಲ ಅಕ್ಷರ, ಮೂಲ ವ್ಯಂಜನ ಬರುತ್ತೆ ಉಚ್ಚಾರಣೆ. ಆಮೇಲೆ ಅದಕ್ಕೆ ಯಾವ ಒತ್ತು ಹಾಕಿದ್ದೀರಿ ಆ ಉಚ್ಚಾರಣೆ ಬರಬೇಕು. ತಾ ಒತ್ತು ಹಾಕಿದ್ರೆ ಥ. ಆಮೇಲೆ ಕೊನೆಗೇನು ಬರಬೇಕು? ಈ ಸ್ವರ ಬರಬೇಕು. ಸ್ವರ ಏನಿದೆ? ಊ ಇದೆ ತಾನೇ? ಥ ಇದ್ದದ್ದಕ್ಕೆ ಊ ಸೇರಿಸಿದ್ರೆ ತು, ಮುತ್ತು. ಅರ್ಥ ಆಯ್ತಾ? ಉಚ್ಚಾರಣೆ ಹೆಂಗೆ ಬರ್ತದೆ ಅಂತ ಗೊತ್ತಾಯ್ತಾ? ಮೊದಲು ವ್ಯಂಜನ ಬರಬೇಕು, ನಂತರ ಇದು ಸಂಯುಕ್ತಾಕ್ಷರ ಬರಬೇಕು, ಅದರ ಉಚ್ಚಾರಣೆ ಬರಬೇಕು. ಆಮೇಲೆ ಯಾವ ಸ್ವರ ಸೇರಿಸಿದ್ದಾರೆ? ಹ್ರಸ್ವ ಸ್ವರ ಸೇರಿಸಿದ್ದಾರಾ, ದೀರ್ಘ ಸ್ವರ ಸೇರಿಸಿದ್ದಾರಾ, ಅಥವಾ ಯೋಗವಾಹಕಗಳಿದಾವ, ಅದರ ಉಚ್ಚಾರಣೆ ಬರ್ತದೆ. ಅರ್ಥ ಆಯ್ತಾ? ಸೊ ಮೂರನೇದಾಗಿ ಸ್ವರಗಳು ಬರ್ತಾವೆ. ಮೆತ್ತೆ, ತೆ. ಹಾಂ, ಭಾಳ ಚೆನ್ನಾಗಿದೆ. ತಗೆ ತಾವತ್ತು. ಕರೆಕ್ಟ್ರಾ? ತಗೆ ತಾವತ್ತು ಪ್ಲಸ್ ಯಾವುದಿದೆ? ಸ್ವರ. ಹಾಂ, ಮೊದಲೇನ ಎರಡನೇನ? ಹ್ರಸ್ವ ಸ್ವರ ಎ. ಸೊ ಎಲ್ಲ ಸೇರಿದ್ರೆ ಮತ್ತೆ. ಅರ್ಥ ಆಯ್ತಾ? ಮೆತ್ತೆ ಅಥವಾ ಕತ್ತೆ ಅಥವಾ ಲತ್ತೆ. ओके. अच्छा, बहुत अच्छा लड़का है. च ಪ್ಲಸ್ ಯಾವ ಸ್ವರ? ಎಲ್ಲ ಸೇರಿದ್ರೆ ತಾನೆ ಛ ಬರೋದು. ಅಚ್ಚ ಬರಿತಿದ್ದೀರಾ? ಮುಂದಿನ ಪ್ರಶ್ನೆ, ಮುಂದಿನ ಉದಾಹರಣೆ. ಪ್ರಶ್ನೆ ಇಲ್ಲ, ಉದಾಹರಣೆ ಮಾಡ್ತಾ ಇದ್ದೀವಿ. ಕಟ್ಟು ಯಾವ ವ್ಯಂಜನ? ಟ. ಸಜಾತಿ ಸಂಯುಕ್ತಾಕ್ಷರ, ಅದೇ ಟ ಬರ್ತದೆ. ಸ್ವರ ಯಾವುದಿದೆ? ಉ. ಸ್ವರ ಯಾವುದು? ಉ, ಸಣ್ಣ ಉ. ಎಲ್ಲ ಸೇರಿ ಏನಾಗ್ತದೆ? ಕಟ್ಟು. ಬರೀ ಕಟ್ಟು. ಗೊತ್ತಾಗ್ತಿದೆಯಾ? ನೀವೇ ಮಾಡ್ತಾ ಇದ್ದೀರ ಎಲ್ಲರೂ? ಹುಬ್ಬು. ಇದನ್ನು ಮಾಡ್ರಿ, ಇದನ್ನು ಬಿಡಿಸಿ ಬರೀರಿ. ಯಾವುದಿದೆ? ಬ. ಸಜಾತಿ ಬ. ಯಾವ ಸ್ವರ? ಮೊದಲನೇವು. ಹ್ರಸ್ವ ಸ್ವರವು. ಏನಾಗ್ತದೆ? ಬು. ಸರಿದೆಯಾ ಕಂದ? ಮಡ್ಡಿ. ಡ. ಸಜಾತಿ ಸಂಯುಕ್ತಾಕ್ಷರ ಡ ಬರುತ್ತೆ. ಆದರೆ ಸ್ವರ ಏನಿದೆ? ಹ್ರಸ್ವ ಸ್ವರ ಇ. ಏನಾಗ್ತದೆ? ಮಡ್ಡಿ. ಡಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಈಸಿ ಅನಿಸ್ತದ? ಕಷ್ಟ ಇದೆಯಪ್ಪ ಯಾರಿಗಾದ್ರು? ಕನ್ನಡ ಕಣಪ್ಪ, ನಮ್ಮ ಮಾತೃಭಾಷೆ ಕಂಡ್ರು. ಸುಣ್ಣ ಏನಾಗುತ್ತೆ? ನ ಪ್ಲಸ್ ಅ. ಸುಣ್ಣ, ಅಣ್ಣ, ಬಣ್ಣ. ಕರೆಕ್ಟ್ ಇದೆಯಾ? ನಾವತ್ತು
ಹಗ್ಗ, ಗಗೆ ಗವತ್ತು, ಗಗೆ ಗವತ್ತು ಪ್ಲಸ್ ಸ್ವರ ಯಾವುದಿದೆ? ಅ ಇದೆ. ಕರೆಕ್ಟಾ? ಎಲ್ಲ ಸೇರಿ ಏನಾಗ್ತದೆ? ಹಗ್ಗ. ಹೇಳ್ಬೋದು ಈ ಥರ. ಗುಣಿತಾಕ್ಷರಗಳು ಚೆನ್ನಾಗಿ ಬರಬೇಕು ಮಕ್ಕಳೇ, ಆವಾಗ ಇದನ್ನು ಮಾಡ್ಬೋದು ನೀವು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ, ಉದಾಹರಣೆ. ಚಿಕ್ಕ, ಕ ಮಾಡಿದ್ವಲ್ಲ ಆಗಲೇ. ಕಗೆ ಕಾವತ್ತು, ಕೊನೆಯಲ್ಲಿ ಸ್ವರ ಉಚ್ಚಾರಣೆ. ಸ್ವರ ಯಾವಾಗಲೂ ಕೊನೆಯಲ್ಲಿ ಬರುತ್ತೆ ಉಚ್ಚಾರಣೆ. ಅ ಏನಾಗುತ್ತೆ? ಖ. ಚಿಕ್ಕ. ಅಕ್ಕ, ರೊಕ್ಕ, ಪಕ್ಕ, ಬಿಲ್ಲ, ಬಿಲ್ಲ, ಲ, ಬಿಲ್ಲ. ಲಗೆ ಲವತ್ತೆ ಇದೆ. ಯಾವುದಿದೆ ಸ್ವರ? ಸ್ವರ ಆ ಇದೆ ಮಕ್ಕಳೇ, ಸ್ವರ ಆ ಇದೆ. ಲಾಗೆ ಲಾವತ್ತು ಈ ಥರ ಬರ್ತದೆ. ಲಾವತ್ತು ನೋಡ್ತಾ ಇದ್ದೀರಿ ಹೇಗೆ ಬರ್ತದೆ ಅಂತ? ಹಾಂ, ಓಕೆ, ಗ್ರೇಟ್. ಹೊಟ್ಟೆ ಭಾಳ ಚೆನ್ನಾಗಿದೆ ನೋಡ್ರಿ. ಟಗೆ ಸಜಾತಿ ಸಂಯುಕ್ತಾಕ್ಷರ ಟ ಸೇರಿಸ್ಬೇಕು. ಟಗೆ ಸೇರಿಸಿದ್ಮೇಲೆ ಯಾವ ಇದು ಸ್ವರ? ಹ್ರಸ್ವ ಸ್ವರ ಎ. ಹೌದಾ? ಅಲ್ಲಿಗೆ ಹೊಟ್ಟೆ ಈ ಥರ ಬರ್ತದೆ. ಸರಿ ಆಯ್ತಾ? ಈ ಥರ ಬಿಡಿಸಿ ಬರೆಯೋಕ್ಕೆ ಬರ್ತಾ ಇದೆಯಾ ಎಲ್ಲರಿಗೂ? ಹಾಂ, ಮುರಾರ್ಜಿಯಲ್ಲಿ ಬರೋ ಸಾಧ್ಯತೆ ಇದೆ ಮಕ್ಕಳೇ. ಹಾಂ, ಬಡ್ಡಿ, ಡಿ. ಮಡ್ಡಿ ಬಂದಿತ್ತಲ್ವ ಆವಾಗಲೇ? ಮಡ್ಡಿಯಲ್ಲೂ ಇದೇ ಥರ ಬಂದಿತ್ತು. ಡ ಪ್ಲಸ್ ಇ, ಡಿ. ಓಕೆ, ನಾನು ಮೊಗ್ಗು, ಗಗೆ ಗಾವತ್ತು. ಸ್ವರ ಯಾವುದಿದೆ ಮಕ್ಕಳೇ? ಕೊನೆಯಲ್ಲಿ ಊ ಇದೆ. ಏನಾಗುತ್ತೆ? ಮಗ್ಗು, ಗು. ಮುದ್ದು, ಮುದ್ದು. ದಗೆ ದಾವತ್ತಿದೆ. ಯಾವ ಸ್ವರ ಇದೆ ಕೊನೆಯಲ್ಲಿ? ಹ್ರಸ್ವ ಸ್ವರ ಉ. ಅಲ್ಲಿಗದು ಮುದ್ದು. ಈಸಿ ಅನಿಸ್ತದ? ಬಳ್ಳಿ, ಬಳ್ಳಿ. ಳಗೆ ಳ ಸೇರಿಸಿ ಈ ಕಾರ ಹಾಕ್ತೀರಿ. ಎಷ್ಟು ಏನಾಗ್ತದೆ? ಸ್ವರ ಈ ಹಾಕಿದ್ಮೇಲೆ ಬಳ್ಳಿ. ಗೊತ್ತಾಗ್ತಿದೆಯಪ್ಪ ಎಲ್ಲರಿಗೂ? ಯಾರಿಗಾದ್ರೂ ಕಷ್ಟ ಆಗ್ತಿದೆಯಾ? ಯಾರಾದರೂ ಫಾರಿನರ್ ಇದ್ದೀರಾ? ವಿದೇಶದಿಂದ ಬಂದವರಿದ್ದೀರಾ? ಇಲ್ಲ. ಸೊ ಸಾಕಾಯ್ತಲ್ವ ಮಕ್ಕಳೇ ಉದಾಹರಣೆಗಳು? ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ. ಈಗ ನಾವು ಇವೇ ಸಂಯುಕ್ತಾಕ್ಷರಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳ ಪ್ರಯೋಗ ಹೇಗಾಗ್ತದೆ ಅಂತ ನೋಡ್ತೀವಿ. ನೋಡ್ತಾ ಇದ್ದೀರಾ? ವಿಜಾತಿ ಸಂಯುಕ್ತಾಕ್ಷರ ಸ್ವಪ್ನ ಅಂತ ಮೊದಲನೇ ಪದ ಇದೆ. ಸ್ವಪ್ನ ಅಂದರೆ ಗೊತ್ತಾ ನಿಮಗೇನಂತ? ಸ್ವಪ್ನ, ಕನಸು. ಸ್ವಪ್ನ ಅಂದರೆ ಕನಸು, ಸ್ವಪ್ನ ಅಂದರೆ ಕನಸು ಅಂತ ಮಕ್ಕಳೇ. ಆಯಿತಾ? ನೋಡಿರಿ, ಸಗೆ ಸಾವತ್ತಿಲ್ಲ ಇಲ್ಲಿ. ಏನಿದೆ? ವ. ಸಾನೇ ಬೇರೆ ವ್ಯಂಜನ, ವನೇ ಬೇರೆ ವ್ಯಂಜನ. ಒಪ್ತೀರಾ? ಬೇರೆ ಬೇರೆ ವ್ಯಂಜನಗಳ ಮಿಶ್ರಣಕ್ಕೆ ಏನಂತೀವಿ ನಾವು? ಸಂಯುಕ್ತಾಕ್ಷರ ಅಂತ ಕರಿತೀವಿ. ಒಂದು ವ್ಯಂಜನ ಪ್ಲಸ್ ಒಂದು ವ್ಯಂಜನದಿಂದ ಉಚ್ಚಾರಣೆ ಏನು ಬರುತ್ತಲ್ಲ ಅದಕ್ಕೆ ಏನಂತೀವಿ? ಸಂಯುಕ್ತಾಕ್ಷರ ಅಂತ ಕರಿತೀವಿ. ಮತ್ತು ಪಗೆ ನಾವತ್ತು ಬಂದಿದೆ ನೋಡ್ರಿ, ಹೌದಲ್ವಾ? ಚಕ್ರ, ಕಗೆ ರಾವತ್ತು. ನೋಡ್ತಾ ಇದ್ದೀರಾ? ಕ ಇಲ್ಲಿದೆ, ಕನೇ ಬೇರೆ ವ್ಯಂಜನ, ರನೇ ಬೇರೆ ವ್ಯಂಜನ. ಚಕ್ರ. ಇಲ್ಲಿ ನೋಡ್ರಿ, ಗ್ರಂಥ ಇದೆ. ಹೇಗಿದೆ ನೋಡ್ರಿ? ಗ್ರಂಥ. ಪುಷ್ಪ, ಶ ಮತ್ತು ಪ ಬಂದಿದೆ. ಸ್ನೇಹ, ಸಗೆ ನಾ ಬಂದಿದೆ. ಯಾವುದಿಲ್ವಾ? ಸಗೆ ನಾ ಬಂದಿದೆ. ಕರೆಕ್ಟ್ರಾ? ಪ್ರೀತಿ. ನೋಡ್ತಾ ಇದ್ದೀರಾ? ಕಗೆ ಶ, ಕ್ಷ. ಕ ಪ್ಲಸ್ ಶ, ಕ್ಷ, ಕ್ಷಮೆ. ಹೌದಾ? ಸ್ಥಾನ, ವೃಕ್ಷ. ಎರಡು ಬರ್ತದೆ. ಅದು ಎರಡದವೆ. ಎರಡು ಒತ್ತಕ್ಷರಗಳಿದಾವೆ ಅದರಲ್ಲಿ. ಕರೆಕ್ಟಾ? ಚಿಹ್ನೆ, ಚಿಹ್ನೆ, ಚಿಹ್ನೆ. ಪ್ರಶ್ನೆ, ಸ್ಮರಣೆ, ಸ್ಮರಣೆ, ಸ್ಮರಣೆ. ಅಸ್ತ್ರ. ಅಬ್ಬಬ್ಬ. ಸ ತ ರ. ನೋಡ್ತಾ ಇದ್ದೀರಾ? ಎಷ್ಟಿದಾವೆ ಅಲ್ಲಿ? ಶಾಸ್ತ್ರ, ಸ ತ ರ. ಪತ್ನಿ, ಸ್ವಾಗತ, ಪದ್ಮ, ಚಿತ್ರ, ಅಭ್ಯಾಸ, ಮುದ್ರೆ. ನನ್ನ ಪ್ರಕಾರ ನಿಮಗೆ ಉಚ್ಚಾರಣೆಯಲ್ಲಿ ಯಾರಿಗೂ ಯಾವುದೇ ರೀತಿ ಗೊಂದಲ ಇಲ್ಲ. ನೀವು ಇಷ್ಟು ಏನು 5ನೇ ತರಗತಿಗೆ 4ನೇ ತರಗತಿಗೆ ಬಂದಿದ್ದೀರಿ ಬಹುತೇಕರು. ನಿಮಗೆಲ್ಲರಿಗೂ ಉಚ್ಚಾರಣೆ ಮಾಡೋದು ಬರ್ತದೆ. ಆದರೆ ಇದನ್ನು ಬಿಡಿಸಿ ಬರೆಯೋಣ. ಈ ವಿಜಾತಿ ಸಂಯುಕ್ತಾಕ್ಷರಗಳನ್ನು ಬಿಡಿಸಿ ಬರೆಯೋಣ. ಸ್ವ ಬೇರೆ ಬರೆಯೋಣ, ನ ಬೇರೆ ಬರೆಯೋಣ. ಆಯಿತಾ? ಸ್ವ ಬೇರೆ ಬರೆದ್ರೆ ಏನಾಗ್ತದೆ? ಮೊದಲು ಏನಿದೆಪ್ಪ ವ್ಯಂಜನ ಮೇಲೆ?
ಸ. ಆಮೇಲೆ ಕೆಳಗಡೆ ಯಾರಿದ್ದಾರೆ? ವ. ಹೌದಾ? ನಂತರ ಯಾವ ಒಂದು ಸ್ವರ ಬಳಸಿದ್ದಾರೆ? ಅ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದೆಲ್ಲ ಸೇರಿ ಏನಾಗ್ತದೆ? ಸ್ವ ಬರ್ತದೆ. ಸ್ವ. ಪುನಃ ಸ್ವಪ್ನ. ಪ. ಪ ಮೊದಲೇನು ಬರಬೇಕು? ಪ. ಆಮೇಲೆ ಇನ್ನೊಂದು ವ್ಯಂಜನ ಯಾವುದಿದೆ? ವ್ಯಂಜನ ನೋಡ್ರಿ, ಸ್ವರಗಳು ಯಾವಾಗಲೂ ಕೊನೆಗೆ ಬರಬೇಕು. ಸ್ವರಗಳು ಯಾವಾಗಲೂ ಕೊನೆಗೆ ಬರಬೇಕು. ಮೊದಲೇನು ಬರಬೇಕು? ವ್ಯಂಜನಗಳು ಬರಬೇಕು. ಸೊ ವ್ಯಂಜನ ನ ಇದೆ. ನ ಯಾವುದಿದೆ ಸ್ವರ? ಅ. ಏನಾಗ್ತದೆ ಎಲ್ಲ ಸೇರಿ ಇದು? ಸ್ವಪ್ನ. ಕರೆಕ್ಟ್ ಇದೆಯಾ? ಬರಿಬೋದು, ಖಂಡಿತ. ನೋಟ್ಸಲ್ಲ ಬರಿಬೋದು. ಅಲ್ಲಿಗೆ ಜಾಗ ಆಗಲ್ಲ ಅಂತ ಈ ಥರ ಬರದೆ. ಸ್ವ. ಬರಿಬೋದಪ್ಪ, ಸರಿನಾ? ಈ ರೀತಿ ಖಂಡಿತ ಬರಿಬೋದು. ಚಕ್ರ. ಕ್ರ. ಕ್ರ. ಕ ವ್ಯಂಜನ ಇದೆ. ಮತ್ತೆ ಕೆಳಗೆ ಯಾರಿದ್ದಾರೆ? ರ ಇದ್ದಾರೆ. ಮತ್ತೆ ಅ. ಚಕ್ರ. ಕ್ರ. ನೋಡ್ರಿ, ಕ ಅರ್ಧ, ರ ಅರ್ಧ. ಕ್ರ. ಅ. ಕ್ರ. ಬಂತ ಇಲ್ಲಿ ಉಚ್ಚಾರಣೆ? ನೋಡ್ತಾ ಇದ್ದೀರಾ? ಸೊ ಇದು ಕ್ರ ಆಗುತ್ತೆ. ಕ್ರ ಈ ಥರ ಬರ್ತದೆ. ಕರೆಕ್ಟ್. ಮುಂದಿನ ಸಂಯುಕ್ತಾಕ್ಷರಕ್ಕೆ ಹೋಗೋಣ. ವಿಜಾತಿ ಸಂಯುಕ್ತಾಕ್ಷರ. ಗ್ರಂಥ. ಗ್ರಂ. ಓ, ಇದು ಗ್ರಂಥ. ಇವಷ್ಟು ತಗೊಬೇಕಾಗ್ತದೆ. ಗ ವ್ಯಂಜನ ಮೊದಲು ಗ ಬರುತ್ತೆ. ನಂತರದ ವ್ಯಂಜನ ರ. ಆಮೇಲೆ ಯಾವುದು ಬರ್ತದೆ? ಅನುಸ್ವರ. ಅನುಸ್ವಾರ ಅಲ್ಲ, ಅನುಸ್ವರ. ಅದು ಅನುಸ್ವರ ಏನು ಬರ್ತದೆ? ಅಂ. ಎಲ್ಲ ಸೇರಿದಿರ್ತಾನೆ. ಗ್ರಂ. ಗ್ರಂ. ಕೆಲವ್ರಿಗೆ ಪ್ರಶ್ನೆ ಬರುತ್ತಲ್ಲ ನಿಮಗೆ, ಸರ್ ಒಂದೇ ಓದಿದ್ರೆ ಗ್ರಮ್ ಅಂತೀರ, ಅಲ್ಲಿ ಓದಿದ್ರೆ ಗ್ರಂಥ ಅಂತ ಓದಲ್ಲ ನೀವು. ಗ್ರಂಥ ಒಂಟಿಯಾಗಿದ್ದರೆ ಮ ಕರ ಬರುತ್ತೆ, ಮ ಉಚ್ಚಾರಣೆ ಬರುತ್ತೆ. ಪದಗಳ ಜೊತೆಗಿದ್ರೆ, ಬೇರೆ ಅಕ್ಷರಗಳ ಜೊತೆ ಇದ್ದರೆ ನ ಬರುತ್ತೆ. ಗ್ರಂಥ. ಗ್ರಮ್ ಅಲ್ಲ, ಗ್ರಂಥ. ಇಲ್ಲಿ ಒಂಟಿ ಇದ್ದರೆ ಗ್ರಮ್. ಪುಷ್ಪ. ಓಹೋ, ಪಾರ್ಟ್ 2 ಬಂತಪ್ಪ. ಓಕೆ. ಶ. ಶ ಮೊದಲು ಬರಬೇಕು. ಆಮೇಲೆ ಏನು ಮಾಡ್ತೀರಿ? ಪ. ನಂತರ ಅ. ಏನಾಗ್ತದೆ? ಪುಷ್ಪ. ಪುಷ್ಪ. ಕರೆಕ್ಟ್ ಇದೆ? ಕರೆಕ್ಟ್ ಬರ್ತಿದ್ದೇವಾ ಇಲ್ವಾ? ಓಕೆ. ಸ್ನೇಹ. ಸ. ಮತ್ತೊಂದು ವ್ಯಂಜನ ನ. ಮತ್ತೊಂದು ಸ್ವರ ದೀರ್ಘ ಸ್ವರ ಏ. ಎಲ್ಲ ಸೇರಿ ಸ್ನೇ ಬರುತ್ತೆ. ಗೊತ್ತಾಗ್ತಿದೆಯಮ್ಮ? ಕಷ್ಟ ಆಗ್ತಿದೆಯಾ ಯಾರಿಗಾದರೂ? ವಿಜಾತಿ ಸಂಯುಕ್ತಾಕ್ಷರ ಕಷ್ಟ ಆಗ್ತಿದೆಯಾ ರಾಮಪ್ರಸಾದ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಅಜಯ್? ಓಕೆ. ಹರೀಶ್ ಹೋಗ್ಬೋದಾ ಮುಂದೆ? ಹರೀಶ್ ಗೊತ್ತಾಗ್ತಿದೆಯಾ? ಮುಂದಿನಕ್ಕೆ ನೀನು ಹೇಳ್ತೀಯಾ? ಹಾಂ, ಹೇಗೆ ಬರಿಬೇಕಂತ ಹೇಳ್ತೀಯಪ್ಪ? ಮೊದಲ ಸಂಯುಕ್ತಾಕ್ಷರ ಏನು? ಅಲ್ಲ, ಮೊದಲ ವ್ಯಂಜನ ಯಾವುದು? ಅದು ಪ್ರೀ. ಓದಿದ್ರೆ ಪ್ರೀ. ಬಿಡಿಸಿ ಹೇಳ್ಬೇಕೀಗ. ಮೊದಲು ಏನು ಬರಿಬೇಕು ನಾನು? ಅಲ್ಲ. ಹಾಂ, ವೆರಿ ಗುಡ್. ಪ. ನಂತರ ಹಾಂ, ರ. ಕೆಳಗಡೆ ಇರಿದರೆ ರ. ಆಮೇಲೆ ಸ್ವರ ಯಾವುದಿದೆ? ದೀರ್ಘ ಸ್ವರ ಈ. ಈ ಬರುತ್ತೆ. ಏನಾಗುತ್ತೆ ಅಲ್ಲಿಗದು? ಪ್ರೀ. ಆಯ್ತಾಯ್ತಾ? ಆವಾಗ ಅದು ಪ್ರೀ ಆಗ್ತದೆ. ಅರ್ಥ ಆಗ್ತಿದೆಯಪ್ಪ ಎಲ್ಲರಿಗೂ? ಮುಂದೆ ಹೋಗ್ಬೋದಾ? ಚಲೋ ಜಿ. ಕ್ಷಮೆ. ಕ್ಷಮೆ ಮೊದಲು ಯಾವ್ದು ಬರಿತೀರಿ? ಕ. ಕ ಇದೆ ಅಲ್ವಾ ಮೊದಲು? ಕ. ಕೆಳಗಾರಿದ್ದಾರೆ ಶ. ಆಮೇಲೆ ಸ್ವರ ಯಾವುದಿದೆ? ಅ. ಏನಾಗುತ್ತದು? ಕ್ಷ ಆಗ್ತದೆ. ಕರೆಕ್ಟ್? ಕ್ಷ ಆಗ್ತದೆ. ಸರಿಯಪ್ಪ ಹಾಲೇಶ್, ಮುಂದೆ ಹೋಗ್ಬೋದಾ? ಸ್ಥಾನ. ಸ್ಥಾ. ಮೊದಲೇನು ಬರಿಬೇಕು ಹಾಲೇಶ್? ಸ. ಬರೀ ಸ. ನಂತರ ಥ. ದೊಡ್ಡ ಥ. ಮಹಾಪ್ರಾಣ ಥ. ಮಹಾಪ್ರಾಣಾಕ್ಷರ ಥ. ಕರೆಕ್ಟ್ ಅಲ್ವಾ? ಆಮೇಲೆ ಯಾವ ಒಂದು ಸ್ವರ ಹಾಕಬೇಕು? ಆ. ದೀರ್ಘ ಸ್ವರ ಆ. ಹೌದಲ್ವಾ? ನಂತರ ಅವಾಗ ಏನಾಗ್ತದೆ? ಅದು ಸ್ಥಾನ. ಸ್ಥಾನ.
ಸ್ಥಾನ. ಓ ಇದಾ, ಥ್ಯಾಂಕ್ಸ್ ಅಪ್ಪ ಕರೆಕ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಆಹಾ, ಎರಡಿದೆ ನೋಡ್ರಿ, 2 ವಿಜಾತಿ ಸಂಯುಕ್ತಾಕ್ಷರಗಳಿದ್ದಾವೆ. ವೃ ಬರೆಯೋಣ ಮೊದಲು. ವೃಗೆ ಮೊದಲು ಏನು ಬರಿತೀರಿ? ವ, ಅದಕ್ಕೆ ರು ಹಾಕಿ ಕೊನೆಗೆ ಆ ಹಾಕಿಬಿಟ್ರೆ ಅದು ಏನಾಗ್ತದೆ? ವೃ. ವೃಕ್ಷ, ವೃತ್ತಿ. ಕ್ಷಗೆ ಏನು ಬರಿತೀರಿ? ಮೊದಲು ಕ, ಈಗ ತಾನೇ ನೋಡಿದ್ವಲ್ವಾ? ಶ ಪ್ಲಸ್ ಅ ಎಲ್ಲ ಸೇರಿ ಕ್ಷ. ಸರಿ ಆಯ್ತಪ್ಪ. ಕನ್ನಡದಲ್ಲೂ ಗಣಿತ ಎಷ್ಟಿದೆ ನೋಡ್ರಿ. ಹಾಂ, ಭಾಳ ಚೆನ್ನಾಗಿದೆ. ಮುಂದಿನ ಒಂದು ಉದಾಹರಣೆಗೆ ಹೋಗೋಣ. ಚಿಹ್ನೆ. ಚಿಹ್ನೆ ಮಕ್ಕಳೇ ಹೇಗೆ ಹೇಳ್ತೀರಿ ಚಿಹ್ನೆ? ಹ ನ ಪ್ಲಸ್, ಕರೆಕ್ಟ್ ಇದೆಯಾ? ಚಿಹ್ನೆ ಮುಂದೋಗ್ಬೋದಾ? ಪ್ರಶ್ನೆ. ಪ್ರಶ್ನೆ ಪ ರ ಪ್ಲಸ್ ಅ ಏನಾಗುತ್ತದು? ಪ್ರ. ಶ್ನೇಗೆ ಶ ಪ್ಲಸ್ ನ ಪ್ಲಸ್ ಎ ಸ್ನೇ ಆಗತ್ತೆ. ಗೊತ್ತಾಗ್ತಿದೆಯಾ ಎಲ್ಲರೂ? ಸ್ಮರಣೆ. ಹಾಂ, ಸ ಸ ಮ ಕರೆಕ್ಟ್. ಆಮೇಲೆ ಏನಪ್ಪ? ಸ್ಮ ಅ. ಸತ್ತಲ್ಗಟ್ಟು ಸಾ ಇದೆ ತಾನೇ? ಸತ್ತಲ್ಗಟ್ಟು ಸಾ ಆ ಸೇರಿಸ್ಬೇಕಲ್ವಾ? ಮತ್ತೆ ಸ್ಮ ಸ್ಮ ಸ್ಮರಣೆ, ಸ್ಮೃತಿ. ಅಸ್ತ್ರ ಭಾಳ ಚೆನ್ನಾಗಿದೆ ನೋಡ್ರಿ ಇದು. ಇದನ್ನು ಹೆಂಗೆ ಬರೀತೀರಿ? ಮೊದಲು ಸ ಆಯಿತು, ಸ. ಆಮೇಲೆ ಏನು ಬರೀತೀರಿ? ನೆಕ್ಸ್ಟ್ ಯಾವುದಿದೆ? ತ. ಆಮೇಲೆ ಏನು ಬರೀತೀರಿ? ರ. ಆಮೇಲೆ ಎತ್ತು ಸತ್ತಲ್ಗಟ್ಟು ಸಾ ತಾನೇ ಇದು? ಆ ಏನಾಗುತ್ತೆ? ಸ್ತ್ರ. ಅಸ್ತ್ರ, ವಸ್ತ್ರ, ಆ ಥರ. ಅರ್ಥ ಆಯ್ತಪ್ಪ? ಗೊತ್ತಾಗ್ತಿದೆ ಎಲ್ಲರಿಗೂ? ಶಾಸ್ತ್ರ ಇದಾಗಿದೆ, ಸ್ತ್ರ ಆಗಿದೆ ಬಿಡ್ರಿ, ಬೇಡ ಇದು. ಪತ್ನಿ. ಪತ್ನಿ ವೆರಿ ಗುಡ್. ಆಮೇಲೆ ನ, ಆಮೇಲೆ ಈ. ಪತ್ನಿ ಬಿಡಿಸಿ ಬರೆಯೋದು ಗೊತ್ತಾಗ್ತಿದೆಯಾ? ಸ್ವಾಗತ. ಸ ಆಮೇಲೆ ಕೆಳಗಡೆ ವ, ಆಮೇಲೆ ಅ. ಕರೆಕ್ಟ್ ಇದೆಯಾ? ಹಾಂ, ದೀರ್ಘ ಸ್ವರ ಆ ಇಸ್ ಈಕ್ವಲ್ ಟು ಸ್ವ. ಕರೆಕ್ಟ್ ಆಯ್ತಾ? ಗುಡ್ ಗುಡ್ ಗುಡ್. ಓಕೆ. ಪದ್ಮ. ದ ದ ಮ ಪ್ಲಸ್ ಅ. ಪದ್ಮ, ದ್ಮ. ಅರ್ಥ ಆಗ್ತಿದೆಯಾ? ಈಸಿ ಅನ್ಸುತ್ತಾ ಕಷ್ಟ ಅನ್ಸುತ್ತಾ? ಈಸಿ ಇದೆ ತಾನೇ? ಚಿತ್ರ. ಮೊದಲು ತ, ರ, ಆಮೇಲೆ ಅ ಏನಾಗುತ್ತೆ? ತ್ರ ಆಗ್ತದೆ. ಕರೆಕ್ಟ್ ಮಕ್ಕಳೇ? ತ್ರ ಆಗ್ತದೆ. ರೈಟ್ ರೈಟ್. ಚಾಲೋ ಜಿ. ಅಭ್ಯಾಸ ನಾವು ಮಾಡ್ತಾಯಿದ್ದೀವಲ್ವಾ? ಅಭ್ಯಾಸ. ಬ ಮಹಾಪ್ರಾಣ ಬ. ಮಹಾಪ್ರಾಣ ಬ ಪ್ಲಸ್ ಯ. ಯ ಯ ಹಿಂಗೆ ಬರೀತಾರೆ ಮಕ್ಕಳೇ? ಯ ಹಿಂಗಲ್ವ ಬರೆಯೋದು? ಯ ಪ್ಲಸ್ ಸ. ಏನಂತಾರೆ ಅದಕ್ಕೆ? ದೀರ್ಘ ಸ್ವರ ಆ ಇಸ್ ಈಕ್ವಲ್ ಟು ಭ್ಯಾ. ಕ್ಷಮಿಸಿ, ಮುಂದೆ ಹೋಗ್ಬೋದಾ? ಓಕೆ, ಅಭ್ಯಾಸ ಆಯ್ತಪ್ಪ ಎಲ್ಲರದು?
ಮುದ್ರೆ. ಮೊದಲು ದ ಹಾಲೇಶ್, ಮೊದಲು ದೇಲಿ ಮೇಲೆ ದ ಇದೆ, ದ ಕೆಳಗೇನಿದೆ ರ, ಆಮೇಲೆ ಯಾವುದಿದೆಪ್ಪ ಸ್ವರ ಎ. ಎ ಏನಾಗುತ್ತೆ? ದ್ರೆ ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಈಸಿ. ಪ್ರಶ್ನೆಗಳಿಗೆ ಹೋಗ್ಬೋದಾ? ನೀವು ಕಲ್ತಿದ್ದೀರಿಲ್ಲ ಅಂತ ಗೊತ್ತಾಗ್ತದೆ ನನಗೆ ಇವಾಗ. ಹಾಂ, ರೆಡಿ ಇದ್ದೀರಾ? ಅರ್ಥ ಆಗಿದೆ ಅಂದರೆ ಎಲ್ಲರೂ ಹೇಳ್ಬೇಕೀಗ. ಬನ್ನಿ ನೋಡೋಣ ಬನ್ನಿ. ಸಂಯುಕ್ತಾಕ್ಷರ ಎಂದರೇನು? ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರ, ಅಥವಾ ಸ್ವರಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರ, ಅಥವಾ ಸ್ವರಕ್ಕೆ ಸ್ವರ ಸೇರಿ ಉಂಟಾಗುವ ಅಕ್ಷರ, ವ್ಯಂಜನಕ್ಕೆ ಸ್ವರ ಸೇರಿ ಉಂಟಾಗುವ ಅಕ್ಷರ. ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಬರ್ತದೆ. ಆ ಸಂಯುಕ್ತಾಕ್ಷರ ಎಷ್ಟು ಥರ ಇರ್ಬೋದು? ಯಾವ್ಯಾವು? ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ. ಗುಡ್. ಈ ಪದಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ? ವಿಜಾತಿ. ಮಗೆ ಮವತ್ತು ಸಜಾತಿ, ಕಗೆ ಕವತ್ತು ಸಜಾತಿ, ಬಗೆ ಬಾವತ್ತು ಸಜಾತಿ, ಕಗೆ ರಾವತ್ತು ವಿಜಾತಿ. ಅರ್ಥ ಆಯ್ತಾ ಮಕ್ಕಳೇ? ಓಕೆ. ಸಂಯುಕ್ತಾಕ್ಷರಗಳ ವಿಧಗಳು ಎಷ್ಟಿದ್ದಾವೆ? ಈಗ ತಾನೇ ಹೇಳಿದ್ವಿ ಯಾವ್ಯಾವು? ಸಜಾತಿ ಮತ್ತು ವಿಜಾತಿ. ಭಕ್ತ ಪದದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು? ಏನಿದೆ ಪದ? ಕ್ಷಮಿಸಿ, ಭಕ್ತ. ಇದೇ ತಾನೇ ವಿಜಾತಿ ಸಂಯುಕ್ತಾಕ್ಷರ. ಇದರ ವಿಸ್ತರಿತ ರೂಪ ಏನಾಗ್ತದೆ? ಕಗೆ ಯಾವತ್ತು ಕವತ್ತು, ಯಾವ ಸ್ವರ ಅ, ಈ ಥರ ಬರ್ಬೇಕು. ಎಲ್ಲಿದೆ ಅದು? ಆಪ್ಷನ್ ಎಲ್ಲಿದೆ, ಕಾಣ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ಮಕ್ಕಳೇ? ನೋಡ್ರಿ ಪ್ರಶ್ನೆ ಯಾವ ಥರ ಬರ್ತಾ ಇದಾವಂತ ಗೊತ್ತಾಗ್ತಿದೆಯಾ? ಗುಡ್. ಈ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು? ಸಜಾತಿ. ಪಗೆ ಪಾವತ್ತು ಸಜಾತಿ, ಹೌದಾ? ಉಳಿದದ್ದೆಲ್ಲ ವಿಜಾತಿ, ಬೇರೆ ಬೇರೆದಿದೆ. ಅರ್ಥ ಆಗ್ತಿದೆಯಮ್ಮ? ಪಗೆ ಪಾನೆ ಒತ್ತೆ ಬಂದಿದೆ, ಬೇರೆದು ಬಂದಿಲ್ಲ, ಹಾಗಾಗಿ ಅದು ಸಜಾತಿ ಬರ್ತದೆ. ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು? ವಿಜಾತಿ ಇರಬೇಕು. ಸಾಗೆ ಸಾವತ್ ಬಂದಿದೆಯಾ? ಸಗೆ ಯಾವತ್ತು ಬಂದಿದೆ? ಸಗೆ ಯಾವತ್ತು ಬಂದಿದೆ? ವಾವತ್ತು, ಹಾಗಾಗಿ ವಿಜಾತಿ ಸಂಯುಕ್ತಾಕ್ಷರ ಆಗ್ತದೆ. ಸಜಾತಿಯ ಸಂಯುಕ್ತಾಕ್ಷರ ಎಂದರೇನು? ಸ್ವರ ಮತ್ತು ವ್ಯಂಜನ ಸೇರುವುದು ಸಜಾತಿಯ ಸಂಯುಕ್ತಾಕ್ಷರ. ಎರಡು ಸ್ವರಗಳು ಸೇರುವುದು ಸಜಾತಿ ಸಂಯುಕ್ತಾಕ್ಷರನ. ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರುವುದು ಸಜಾತಿನ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದು ಆಪ್ಷನ್ ಡಿ. ಓಕೆ, ಗುಡ್. ಅಕ್ಷರ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವ ವಿಧಕ್ಕೆ ಸೇರಿದೆ? ಅಕ್ಷರ, ಅದರಲ್ಲಿ ಸಂಯುಕ್ತಾಕ್ಷರ ಇದೆ, ಅದು ಯಾವ ವಿಧ? ವಿಜಾತಿ ತಾನೇ. ಅಕ್ಷರ. ಗೌತಮ್, ಅಕ್ಷರ ಪದ ಇದೆ, ಯಾವ ಸಂಯುಕ್ತಾಕ್ಷರ ಇದು? ವಿಜಾತಿ ತಾನೇ. ಕಗೆ ಶಾವತ್ ಬಂದಿದೆ ತಾನೇ, ಸೊ ಹಾಗಾಗಿ ವಿಜಾತಿ ತಾನೇ ಇದು, ವಿಜಾತಿಯ ಸಂಯುಕ್ತಾಕ್ಷರ. ಕರೆಕ್ಟ್. ಮುಂದಿನ ಪ್ರಶ್ನೆ. ಕನ್ನಡ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು? ನಗೆ ನಾವತ್ತು, ನಗೆ ನಾವತ್ತು ಪ್ಲಸ್ ಅ ಸ್ವರ, ಆಪ್ಷನ್ ಸಿ. ಕರೆಕ್ಟಪ್ಪ, ಅದೇ ತಾನೇ ಸಂಯುಕ್ತಾಕ್ಷರ ಇರೋದು. ಈ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರವಿರುವ ಪದ ಯಾವುದು? ವಿಜಾತಿ ಯಾವುದು? ಇದಲ್ವೇನಪ್ಪ? ಸಗೆ ಸಾವತ್ತು ಬಂದಿಲ್ಲ, ಬೇರೆ ಬೇರೆದು ಬಂದಿದೆ, ಹಾಗಾಗಿ ಅದು ವಿಜಾತಿ ಸಂಯುಕ್ತಾಕ್ಷರ ಇರುವ ಪದ. ಕರೆಕ್ಟ್. ಪುಷ್ಪ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು? ಪುಷ್ಪ ಮಾಡಿದ್ವಿ ನಾವು ಮಕ್ಕಳೇ, ನಾವು ಮಾಡಿದ್ವಿ. ಪುಷ್ಪ ಇದೆ ತಾನೇ ಸಂಯುಕ್ತಾಕ್ಷರ. ಇದಕ್ಕೆ ಶ ಪ್ಲಸ್ ಪ ಪ್ಲಸ್ ಆ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ ಬರ್ತದೆ. ಕರೆಕ್ಟ್. ಥ್ಯಾಂಕ್ ಯು. ಸಜಾತಿಯ ಸಂಯುಕ್ತಾಕ್ಷರದ ಉದಾಹರಣೆ ಯಾವುದು? ಮಗೆ ಮಾವತ್ತೆ ಬಂದಿದೆ, ಇಲ್ಲಿ ಕಗೆ ತಾವತ್ ಬಂತು, ವಿಜಾತಿ ಆಯಿತು. ಕಾನೆ ಬೇರೆ ಜಾತಿ, ತನೆ ಬೇರೆ ಜಾತಿ, ಕನೆ ಬೇರೆ ಜಾತಿ, ರನೆ ಬೇರೆ ಜಾತಿ, ದನೆ ಬೇರೆ ಜಾತಿ, ಯಾನೆ ಬೇರೆ ಜಾತಿ. ಕರೆಕ್ಟಾ? ಸೊ ಒಂದೇ ಥರ ಬಂದಿರೋದು ಯಾರು? ತಮ್ಮ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಧ್ವನಿ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವ ವಿಧಕ್ಕೆ ಸೇರಿದೆ?
ಧ್ವನಿ ದಗೆ ಬಾವತ್ತು ಬೇರೆ ಬೇರೆದು ದಗೆ ಬಾವತ್ತು ವಿಜಾತಿ ಬರ್ತದೆ. ಆಪ್ಷನ್ ಡಿ. ಓಕೆ, ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರದ ಪದ ಯಾವುದು? ಸಜಾತಿ ಅದಕ್ಕೆ ಅದೇ ಒತ್ತಕ್ಷರ ಇರಬೇಕು. ಆಪ್ಷನ್ ಸಿ ಬರ್ತದೆ. ಛಗೆ ಛ ಒತ್ತು ಸಜಾತಿ ಕರೆಕ್ಟ್. ಉಳಿದುದೆಲ್ಲ ಯಾವ ಜಾತಿ ಇದೆ? ಬೇರೆ ಜಾತಿ ಇದೆ. ಆಪ್ಷನ್ ಎ ಯಾವ ಜಾತಿ ಸರ್? ಗೌಡಿ. ಆ ಥರ ಪದ ಇದೆ ಗೊತ್ತಿಲ್ಲ, ಬಟ್ ಗೌಡಿ ಅಂತ ಕೊಟ್ಟಿದ್ದಾರೆ. ಅದು ಯಾವ ಜಾತಿ? ಸಜಾತಿ ಸಂಯುಕ್ತಾಕ್ಷರನ ವಿಜಾತಿ ಸಂಯುಕ್ತಾಕ್ಷರನ? ಅದು ಸಂಯುಕ್ತಾಕ್ಷರನೇ ಅಲ್ಲ, ಒತ್ತಕ್ಷರನೇ ಇಲ್ಲ. ಅದನ್ನು ನಾವು ನೋಡಲೇಬಾರ್ದು ಅದನ್ನು, ಆಯಿತಾ? ಓಕೆ, ವಿಜಾತಿಯ ಸಂಯುಕ್ತಾಕ್ಷರ ಎಂದರೇನು? ವ್ಯಂಜನ ಪ್ಲಸ್ ಸ್ವರ ಸೇರುವುದು, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರುವುದು, ಸ್ವರಗಳು ಮಾತ್ರ ಸೇರುವುದು, ಅಥವಾ ಒಂದೇ ಜಾತಿಯ ವ್ಯಂಜನಗಳು ಸೇರುವುದು. ಆಪ್ಷನ್ ಬಿ ಸರಿ ಇತ್ತು. ನವ್ಯ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವ ವಿಧಕ್ಕೆ ಸೇರಿದೆ? ನವ್ಯ ವಾಗಿ ಯಾವತ್ತು ವಿಜಾತಿ, ವಾನೆ ಬೇರೆ ಜಾತಿ, ಯಾನೆ ಬೇರೆ ಜಾತಿ ಕರೆಕ್ಟ್. ಈ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರವಿರುವ ಪದ ಯಾವುದು? ವಿಜಾತಿ ಯಾವುದು ಇದಕ್ಕಿದೆ? ವಿಜಾತಿ. ಆಪ್ಷನ್ ಡಿ. ಸಿ ಅಂದರೆ ಲಾಗೆ ಲಾವತ್ ಇದೆಯಲ್ಲಪ್ಪ, ಸಜಾತಿ ಆಯಿತು ತಾನೆ. ಅರ್ಧ ರಾವತ್ತು ಬಂತಂದ್ರೆ ಏನಾಗುತ್ತೆ? ಅದು ವಿಜಾತಿ. ಹಾಂ ಹೌದಲ್ವಾ? ವಿಜಾತಿ ಆಗ್ತದೆ ಅದು. ಚಿಕ್ಕ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವ ವಿಧಕ್ಕೆ ಸೇರಿದೆ? ಕಗೆ ಕಾವತ್ತಿದೆ, ಕಗೆ ಕಾವತ್ತಿದೆ, ಸಜಾತಿ ಆಗ್ಬೇಕದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆಯಾ? ಹಾಂ, ಸುಲಭ ಅನ್ಸತ್ತಪ್ಪ. ಈ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರದ ಪದ ಯಾವುದು? ಸಜಾತಿ. ಸಜಾತಿ ಅಂದರೆ ಅದಕ್ಕೆ ಅದೇ ಇರಬೇಕು, ಬೇರೆದಿರಬಾರ್ದು. ಬೇರೆದಿದ್ದರೆ ವಿಜಾತಿ, ಅದೇ ಇದ್ದರೆ ಸಜಾತಿ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಶ್ರೀ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವ ವಿಧಕ್ಕೆ ಸೇರಿದೆ? ಓಕೆ, ವಿಜಾತಿ. ಎಲ್ಲಿದೆಯಪ್ಪ? ಇಲ್ಲಿದೆ. ಸೊ ನನ್ನ ಹೆಸರು ಶ್ರೀವತ್ಸ. ನನ್ನ ಹೆಸರು ನೋಡ್ರಿ ಎಷ್ಟು ಕಷ್ಟ ಇದೆ. ಇದನ್ನು ಬಿಡಿಸಬೇಕಂದ್ರೆ ಶ ಪ್ಲಸ್ ರ ಪ್ಲಸ್ ಈ ಪ್ಲಸ್ ಇದು ಒಂದು ಗುಂಪು, ಆಮೇಲೆ ವ ಪ್ಲಸ್ ಅ ಅದೊಂದು ಗುಂಪು, ಆಮೇಲೆ ತ ಪ್ಲಸ್ ಸ ಪ್ಲಸ್ ಓಕೆ ಹಬ್ಬ ಶ್ರೀವತ್ಸ. ಇಷ್ಟಿದಾವೆ ನೋಡ್ರಿ. ಎನಿವೇಸ್, ಸೊ ಇಷ್ಟು ಪ್ರಶ್ನೆಗಳೊಂದಿಗೆ ಮಕ್ಕಳೇ ನನ್ನ ಪ್ರಕಾರ ನಿಮಗೆ ಸಂಯುಕ್ತಾಕ್ಷರಗಳು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸಜಾತಿ ಸಂಯುಕ್ತಾಕ್ಷರ, ವಿಜಾತಿ ಸಂಯುಕ್ತಾಕ್ಷರ ಅಷ್ಟೇ ಇದ್ದಿದ್ದರಲ್ಲಿ. ಮುಂದಿನ ತರಗತಿಯಲ್ಲಿ ನಾವು ನಾಮಪದಗಳಿಗೆ ಹೋಗ್ತೀವಿ, ಆಯಿತಾ? ಸೊ ಅಲ್ಲಿವರೆಗೂ ನೀವು ಸಹ ನಿಮ್ಮ ಅಭ್ಯಾಸ ನಿರಂತರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಕ್ಲಾಸಸ್ ನೀವು ಮಾಡ್ತಾ